ಸ್ನೇಹಿತರೆ ನಮಸ್ಕಾರ. ಅಡಿಕೆಯಲ್ಲಿ ಅಂತರ ಬೆಳೆಗೆ ರೈತರು ಮೆಕ್ಕೆಜೋಳ ಹಾಕಿದ್ದಾರೆ. 4 ಸಾಲ ಹಾಕಿದ್ದಾರೆ. 1 2 3 4 ಸಾಲ ಮೆಕ್ಕೆಜೋಳ ಹಾಕಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಅಡಿಕೆಯಲ್ಲಿ 4 ರಿಂದ 5 ವರ್ಷದವರೆಗೂ ಏನೂ ಆದಾಯ ಇರಲ್ಲ. ಸೊ ಅಂತರ ಬೆಳೆಯಾಗಿ ರೈತರು ಮೆಕ್ಕೆಜೋಳ ಹಾಕಿದ್ದಾರೆ. ಈ ಮೆಕ್ಕೆಜೋಳ ಆಲ್ರೆಡಿ ಮೊಣಕಾಲ ಹತ್ರ ಬಂದಿದೆ. ಇದಕ್ಕೆ ಇವಾಗ ಎಡೆ ಕುಂಟೆ ಹೊಡಿತಿದ್ದಾರೆ. ನಮ್ಮ ಕಡೆ ಎಡೆ ಕುಂಟೆ ಅಂತಾರೆ, ನೋಡ್ಬೋದು. ಈ ಸೈಡಿಂದ ಹೊಡ್ಕೊಂತ ಹೋಗಿದ್ದಾರೆ ಎಡೆ ಕುಂಟೆನ. ರೀಸೆಂಟಾಗಿ ಅಡಿಕೆ ಗಿಡ ಇಟ್ಟು, ಈಗ ಜೂನಲ್ಲಿ ಅಡಿಕೆ ಗಿಡ ಇಟ್ಟು ಅದ್ರ ಜೊತೆ ಮೆಕ್ಕೆಜೋಳ ಹಾಕಿದ್ದಾರೆ. ಮೆಕ್ಕೆಜೋಳಕ್ಕೆ ಎಡೆ ಕುಂಟೆ ಹೊಡಿತಿದ್ದಾರೆ. ಎಡೆ ಕುಂಟೆ ಹೊಡೆಯೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂದರೆ, ಭೂಮಿ ಸ್ಮೂತ್ ಆಗುತ್ತೆ ಅಂತ ಅಂತಾರೆ ನಮ್ಮ ಕಡೆ. ಅಂದರೆ ಈ ಭೂಮಿ ಮಳೆ ಬಂದು ಚಕ್ಲಗಟ್ಟಿಬಿಟ್ಟು ಸಿಮೆಂಟ್ ಥರ ಕಾಂಪ್ಯಾಕ್ಟ್ ಆಗಿರುತ್ತೆ. ಅದು ಸ್ಮೂತ್ ಆಗುತ್ತೆ, ಓಪನ್ ಮಾಡ್ದಂಗೆ ಆಗುತ್ತೆ. ಈಗ ನೋಡ್ರಿ, ಗಟ್ಟಿರೋ ಸಾಯಿಲ್ಲು ಈ ಎಡೆ ಕುಂಟೆ ಹೊಡೆಯೋದ್ರಿಂದ ಓಪನ್ ಆಗಿ ಉದುದ್ರಾಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ, ಈ ಸೆಂಟ್ರಲ್ಲಿ ಏನು ಈ ಕಳೆ ಬರುತ್ತೆ, ಹುಲ್ಲು ಸೊಪ್ಪು ಇದೆಲ್ಲ ಕಳೆ ಹೋಗ್ತದೆ. ಮತ್ತು ಅದ್ರ ಜೊತೆಗೆ ಈ ಬೇರಿನಲ್ಲಿ ಗಾಳಿ ಆಡುವಿಕೆ ಹೆಚ್ಚಾಗುತ್ತೆ, ಆಕ್ಸಿಜನ್ ಸಿಗ್ತದೆ. ಆಮೇಲೆ ಮತ್ತೆ ಇನ್ನೊಂದು ಉದ್ದೇಶ ಏನು ಅಂತಂದರೆ, ಈ ಏನು ಮಳೆ ಬಂದು ತೇವಾಂಶ ಹಿಡಿದಿರುತ್ತೆ ಅಥವಾ ಈ ಮೆಕ್ಕೆಜೋಳಕ್ಕೆ ಶೀತ ಆಗಿರುತ್ತೆ, ಈ ಶೀತ ಕಮ್ಮಿ ಆಗುತ್ತೆ. ಏನಾಗುತ್ತೆ ಅಂದರೆ, ಇದು ಆಲ್ರೆಡಿ ಸಿಮೆಂಟ್ ಥರ ಇದು ಕಾಂಪ್ಯಾಕ್ಟ್ ಆಗಿ ನೆಲ ಗಟ್ಟಿ ಇರೋದ್ರಿಂದ ಈ ಓಪನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಬೇಗ ಆವಿ ಆಗುತ್ತೆ. ಗಾಳಿ ಬೀಸೋದ್ರಿಂದ, ಬಿಸಿಲು ಬಿಡೋದ್ರಿಂದ ಈ ಭೂಮಿಲಿ ತೇವಾಂಶ ಬೇಗ ಆರೋದ್ರಿಂದ ಉಪಯೋಗ ಆಗುತ್ತೆ. ಎಡೆ ಕುಂಟೆ ಹೊಡೆಯೋದ್ರಿಂದ 4-5 ಉಪಯೋಗ ಇದ್ದಾವೆ ಸ್ನೇಹಿತರೆ. ಅಡಿಕೆಯಲ್ಲಿ ಅಂತರ ಬೆಳೆಗೆ ಮೆಕ್ಕೆಜೋಳ ಹಾಕೊಂತಾರೆ. ಮೆಕ್ಕೆಜೋಳ ಹಾಕೋ ಉದ್ದೇಶ ಏನಂದರೆ, ಇವು ಅಡಿಕೆಯಲ್ಲಿ ಸ್ನೇಹಿತರೆ ಪಪ್ಪಾಯ ಬೆಳಿಬೋದು, ಬಾಳೆ ಬೆಳಿಬೋದು, ತರಕಾರಿ ಹಾಕ್ಬೋದು. ಇವಾಗ ಅವ್ರವರು ಯಾವ್ಯಾವ ಥರ ಮೈಂಡ್ ಸೆಟ್ ಇರುತ್ತೆ, ಮನಸ್ಥಿತಿ ಇರುತ್ತೆ, ಅದ್ರ ಮೇಲೆ ಡಿಪೆಂಡು. ಈ ಥರ ಮೆಕ್ಕೆಜೋಳನೂ ತುಂಬ ಜನ ಹಾಕ್ತಾರೆ. ಇಲ್ಲಿ ಆಲ್ರೆಡಿ ಹಾಕಿದ್ದಾರೆ. ಮೆಕ್ಕೆಜೋಳಕ್ಕೆ ಎಡೆ ಕುಂಟೆ ಹೊಡಿತಿದ್ದಾರೆ ಸ್ನೇಹಿತರೆ. ಎಡೆ ಕುಂಟೆ ಹೊಡೆಯೋದ್ರಿಂದ ಏನೇನು ಉಪಯೋಗ ಆಗುತ್ತೆ ಅಂತೇಳಿ ನನಗೆ ಗೊತ್ತಿರೋಂಥ 4 ಪಾಯಿಂಟ್ಗಳನ್ನ ಹೇಳಿದ್ದೀನಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.